ಗುಜರಾತ್ನ ರಾಜ್ಕೋಟ್ನ ಗೇಮಿಂಗ್ ಝೋನ್ನಲ್ಲಿ ಎಸಿ ಸ್ಫೋಟದಿಂದಾಗಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಕನಿಷ್ಠ 24 ಮಂದಿ ಸಾವಿಗೀಡಾಗಿದ್ದಾರೆ. ದುರಂತದಲ್ಲಿ ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನದ ವೇಳೆ ಟಿಆರ್ಪಿ ಗೇಮಿಂಗ್ ವಲಯದಲ್ಲಿ ಎಸಿ ಸ್ಫೋಟದಿಂದಾಗಿ ಬೆಂಕಿ ಕಾಣಿಸಿಕೊಳ್ತು. ಬೆಂಕಿಯ ಕೆನ್ನಾಲಗೆ ಇಡೀ ಗೇಮಿಂಗ್ ಝೋನ್ನೇ ಆವರಿಸಿದಂತಹ ಕಾರಣ ಮಕ್ಕಳು ಸೇರಿದಂತೆ ಹಲವಾರು ಮಂದಿ ಈ ಝೋನ್ನಲ್ಲಿ ಸಿಕ್ಕಾಕೊಂಡಿದ್ರು. ಸದ್ಯ ಬೆಂಕಿ ನಿಯಂತ್ರಣಕ್ಕೆ ಬಂದಿದ್ದು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗೇಮಿಂಗ್ ಝೋನ್ ಮಾಲೀಕ ಯುವರಾಜ್ ಸೋಲಂಕಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವೀಕೆಂಡ್ ಇದ್ದಂತಹ ಕಾರಣ ಅಪಾರ ಸಂಖ್ಯೆಯಲ್ಲಿ ಜನ ಕುಟುಂಬ ಸಮೇತರಾಗಿ ಆಗಮಿಸಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಇನ್ನು ವಿಷಯ ತಿಳಿದಂತಹ ಪ್ರಧಾನಿ ನರೇಂದ್ರ ಮೋದಿ ಸಾವನ್ನಪ್ಪಿದವರಿಗೆ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿದೆ. ಘಟನೆ ಬಗ್ಗೆ ತನಿಖೆಗೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ.
ಗುಜರಾತ್ನ ರಾಜ್ಕೋಟ್ನಲ್ಲಾಗಿರುವಂತಹ ಅಗ್ನಿ ಅವಘಡದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 24. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ವೀಕೆಂಡ್ ಇವತ್ತು, ಹಾಗಾಗಿ ಖುಷಿಯಾಗಿ ತಮ್ಮ ಕುಟುಂಬಸ್ಥರ ಸಮೇತ ಈ ಗೇಮಿಂಗ್ ಸೆಂಟರ್ಗೆ ಸಾಕಷ್ಟು ಜನ ಬಂದಿದ್ರು. 100 ಜನ ಇದ್ದಂತಹ ಸಂದರ್ಭದಲ್ಲೇ ಎಸಿ ಸ್ಫೋಟ ಆಗ್ಬಿಡುತ್ತೆ. ಸ್ಫೋಟ ಆಗ್ತಾ ಇದ್ದ ಹಾಗೆ ಬೆಂಕಿ ಆವರಿಸಿಕೊಂಡ್ಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ಬೆಂಕಿ ತನ್ನ ರೌದ್ರ ನರ್ತನವನ್ನು ಆರಂಭ ಮಾಡುತ್ತೆ. ಸಂಪೂರ್ಣವಾಗಿ ಇಡೀ ಗೇಮಿಂಗ್ ಸೆಂಟರ್ನೇ ಆವರಿಸಿಕೊಳ್ಳುವತ್ತ ಮುನ್ನುಗ್ಗಿ ಬಿಡುತ್ತೆ. ರಕ್ಷಣಾ ಕಾರ್ಯಾಚರಣೆ ತಕ್ಷಣಕ್ಕೆ ಶುರುವಾಗುತ್ತೆ. ಸಾಕಷ್ಟು ಮಂದಿಯನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಬೆಂಕಿಯನ್ನ ನಂದಿಸುವಲ್ಲಿ ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸಕ್ಸಸ್ ಆಗಿದ್ದಾರೆ. ಹಲವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗಿದೆ. ಮತ್ತೊಂದು ಕಡೆ ಈ ಗೇಮಿಂಗ್ ಸೆಂಟರ್ನ ಮಾಲೀಕನಾಗಿರುವಂತಹ ಯುವರಾಜ್ ಸೋಲಂಕಿಯನ್ನ ಈ ಘಟನೆಗೆ ಹೊಣೆಗಾರನನ್ನಾಗಿ ಮಾಡಿದ್ದು. ಆತನನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಕೂಡ ಈಗಾಗಲೇ ತನಿಖೆಯ ಭಾಗವಾಗಿ ನಡೆದು ಹೋಗಿದೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘಟನೆಗೆ ತೀವ್ರ ಸಂತಾಪವನ್ನ ಸೂಚಿಸಿದ್ದಾರೆ. ಜೊತೆಗೆ ಮೃತರ ಕುಟುಂಬಕ್ಕೆ ಈಗಾಗಲೇ 4 ಲಕ್ಷ ರೂಪಾಯಿಯ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. बोल ना भाई। ಬೆಳಕಿರುವಂತಹ ಸಂದರ್ಭದಲ್ಲಾದಂತಹ ಅವಘಡ ಇದು. ಈಗ ರಾತ್ರಿಯಾದರೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅದರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗೇಮಿಂಗ್ ಸೆಂಟರ್, ಜನರಿಂದ ತುಂಬಿ ತುಳುಕಿರ್ತಿದ್ದಂತಹ ಗೇಮಿಂಗ್ ಸೆಂಟರ್ ಸುಟ್ಟು ಕರಕಲಾಗ್ಬಿಟ್ಟಿದೆ. ಸಾಕಷ್ಟು ಪೀಠೋಪಕರಣಗಳು ಕರಕಲಾಗಿದ್ದಾವೆ. ದುರಂತ ಅಂದರೆ ಈ ಪೀಠೋಪಕರಣಗಳ ಜೊತೆಗೆ 24 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇಂಥದ್ದೊಂದು ದುರಂತದಲ್ಲಿ ಎಸಿ ಸ್ಫೋಟದಿಂದಾಗಿ ಹತ್ಕೊಂಡಂತಹ ಬೆಂಕಿ 9 ಮಕ್ಕಳು ಸೇರಿದಂತೆ 24 ಜನ ಸಾವನ್ನಪ್ಪಿರೋದು. ಅಂದರೆ ಸಾವನ್ನಪ್ಪಿರುವಂತಹ 24 ಜನರಲ್ಲಿ 9 ಮಂದಿ ಮಕ್ಕಳು. ಅಗ್ನಿಶಾಮಕ ಸಿಬ್ಬಂದಿಯ ಕಾರ್ಯಾಚರಣೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಸ್ಥಳದಲ್ಲಿ 8 ಅಗ್ನಿಶಾಮಕ ವಾಹನಗಳು ಕಾರ್ಯಾಚರಣೆಯನ್ನ ಮಾಡ್ತಿವೆ ಅನ್ನುವಂಥ ಮಾಹಿತಿ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಆತಂಕ ಕಾಡ್ತಾ ಇದೆ. ಭರದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ ಅಧಿಕಾರಿಗಳು. ಇದೆಲ್ಲದರ ಮಧ್ಯೆ ಗೇಮ್ ಝೋನ್ನ ಮಾಲೀಕ ಯುವರಾಜ್ ಸೋಲಂಕಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಎಲ್ಲ ಗೇಮ್ ಝೋನ್ನ ಮುಚ್ಚುವುದಕ್ಕೆ ಸರ್ಕಾರ, ಗುಜರಾತ್ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದಿರುವಂತಹ ಅಗ್ನಿ ದುರಂತ ಇದು. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾವ ಪ್ರಮಾಣದಲ್ಲಿ ಗೇಮಿಂಗ್ ಸೆಂಟರ್ ಬೆಂಕಿಗಾಹುತಿಯಾಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸಾಕಷ್ಟು ಜನ ಬಂದಿದ್ರು. ಗೇಮಿಂಗ್ ಸೆಂಟರ್ ವೀಕೆಂಡ್ ಬೇರೆ, ಮಕ್ಕಳ ಜೊತೆಗೆ ಕುಟುಂಬದ ಜೊತೆಗೆ ಸಾಕಷ್ಟು ಮಂದಿ ಎಂಟರ್ ಆಗಿದ್ರು. ಖುಷಿಯಾಗಿ ಗೇಮಿಂಗ್ ಸೆಂಟರ್ನಲ್ಲಿ ಆಟವಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಎಸಿ ಸ್ಫೋಟ ಆಗುತ್ತೆ. ಆ ಸ್ಫೋಟ ಇಂಥದ್ದೊಂದು ದುರಂತಕ್ಕೆ ಮುನ್ನುಡಿಯನ್ನ ಬರೆದು ಬಿಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.